जय बोलो भारत माता के जय जवान जय किसान। ಈ ದಿನ 26ನೇ ವರ್ಷದ ಈ ನಮ್ಮ ಕಾರ್ಗಿಲ್ ವಿಜಯ ದಿವಸ್ಗೆ ಆಗಮಿಸಿದಂತಹ ನಮ್ಮ ಮುಲ್ಬಾಲ್ ತಾಲೂಕಿನ ಎಲ್ಲ ಶಾಲೆಯ ಶಿಕ್ಷಕರಿಗೂ ಹಾಗೂ ನನ್ನ ಪ್ರೀತಿಯ ಮಕ್ಕಳಿಗೂ ಹಾಗೂ ಈ ಒಂದು ವೇದಿಕೆಯನ್ನು ಅಲಂಕರಿಸಿದಂತಹ ನಮ್ಮ ಭಾರತೀಯ ಸೈನಿಕರು, ನಿವೃತ್ತ ಸೈನಿಕರು ಎಲ್ಲರೂ ಬಂದಿದ್ದಾರೆ. ಎಲ್ಲರಿಗೂ ನಾನು ಸ್ವಾಗತವನ್ನು ಬಯಸುತ್ತಾ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಈ ದಿನ ನಾವು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರೋವಂಥದ್ದು ವಿಶೇಷವಾಗಿ ಎಲ್ಲ ಸ್ಕೂಲ್ಗಳಿಗೂ ಎಲ್ಲ ಕಾಲೇಜ್ಗಳಿಗೂ ಹೋಗಿ ನಾವು ವಿಷಯ ಮುಟ್ಟಿಸಿರುವಂಥದ್ದು ಏನಕ್ಕಪ್ಪ ಅಂತಂದರೆ, ನಮ್ಮ ಭಾರತೀಯ ಸೈನಿಕರ ಬಗ್ಗೆ, ಅವರ ಹೋರಾಟದ ಬಗ್ಗೆ ಈ ನಮ್ಮ ಮಕ್ಕಳೆಲ್ಲನೂ ತಿಳ್ಕೋಬೇಕು ಅನ್ನೋ ವಿಷಯದಲ್ಲಿ ನಾವು ಈ ಒಂದು ಕಾರ್ಯಕ್ರಮನ ಏರ್ಪಡಿಸಿದ್ವಿ. ಆದರೆ ಈ ನಮ್ಮ ಅಂಬೇಡ್ಕರ್ ಸರ್ಕಲಿಂದ ನಾವು ಏನು ಪಥಸಂಚಲನ ಬಂದ್ವಿ, ಈ ಪಥಸಂಚಲನ ಬರ್ತಿರ್ಬೇಕಾದ್ರೆ ನನಗೆ ಈ ನಮ್ಮ ಸ್ಕೂಲಿನ ಇಲ್ಲ ಕಾಲೇಜಿನ ಮಕ್ಕಳು ಪಥಸಂಚಲನ ಬಂದರು ಅಂತೇಳಿ ನಮ್ಗೆ ಅನಿಸ್ಲಿಲ್ಲ. ಈ ದೇಶದ ಯೋಧರು ಪಥಸಂಚಲನ ಮಾಡ್ತಿದ್ದಾರೆ ಅಂತೇಳಿ ನಮ್ಗೆ ಅನ್ನಿಸ್ತು. ಯಾಕೆ ಅಂತಂದರೆ, ನಿಮ್ಮಲ್ಲಿರುವಂತಹ ಆ ಶೌರ್ಯ, ನಿಮ್ಮಲ್ಲಿರುವಂತಹ ಉತ್ಸಾಹ, ನಿಮ್ಮಲ್ಲಿರುವಂತಹ ಧೈರ್ಯ, ನಿಮ್ಮ ಒಂದೊಂದು ಘೋಷಣೆ ಕೇಳ್ಪಡ್ತಿದ್ರೆ ಮೈ ಜುಮ್ಮಂತಿತ್ತು. ಆ ಒಂದು ರೀತಿಯಲ್ಲಿ ನಿಮ್ಮ ಘೋಷಣೆ ಇತ್ತು. ನಿಮ್ಗೆ ನಾವು ಯಾರು ಹೇಳ್ಕೊಳ್ಳಿಲ್ಲ ಈ ಥರ ಘೋಷಣೆ ಕೂಗಿ ಅಂತ, ತಾವೇ ಘೋಷಣೆ ಕೂಗಿದ್ರಿ. ನಿಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. 1999ರಲ್ಲಿ ಈ ಒಂದು ಕಾರ್ಗಿಲ್ ಯುದ್ಧ ನಡೆಯುತ್ತೆ. ನಿಜ ಹೇಳಬೇಕು ಅಂತಂದರೆ ಇದು ಕಾರ್ಗಿಲ್ ಯುದ್ಧ ಅಲ್ಲ, ನಂಬಿಕೆ ದ್ರೋಹ. ನಮ್ಮ ಜಮ್ಮು ಕಾಶ್ಮೀರ್ನ ಕಾರ್ಗಿಲ್ ಪ್ರದೇಶದಲ್ಲಿ ಮೇ ತಿಂಗಳಿಂದ ಜುಲೈ ತಿಂಗಳವರೆಗೂ ಒಂದು ಹಿಮಾಲಯದ ಪರ್ವತಗಳು ಇರುತ್ತೆ. ಆ ಹಿಮಾಲಯದ ಪರ್ವತಗಳಲ್ಲಿ -ಡಿಗ್ರಿಯಲ್ಲಿ ಚಳಿ ಇರೋದರಿಂದ ಪಾಕಿಸ್ತಾನ ಹಾಗೂ ಭಾರತ ದೇಶದ ಸೈನಿಕರ ನಡುವೆ ಒಂದು ಒಪ್ಪಂದ ಆಗುತ್ತೆ. ಆ ಒಪ್ಪಂದದಲ್ಲಿ ಒಂದಷ್ಟು ತಿಂಗಳ ಮಟ್ಟಿಗೆ ಆ ಒಂದು ಪ್ರದೇಶದಲ್ಲಿ ಬದುಕಿ ಉಳಿಯೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಹಾಗಾಗಿ ಯಾವ ಭಾರತೀಯ ಸೈನ್ಯನೂ ಅಲ್ಲಿರಬಾರ್ದು, ಯಾವ ಪಾಕಿಸ್ತಾನಿನ ಸೈನ್ಯನೂ ಅಲ್ಲಿರಬಾರ್ದು ಅಂತೇಳಿ ಒಪ್ಪಂದ ಆಗಿರುತ್ತೆ. ಆ ಒಪ್ಪಂದದ ಪ್ರಕಾರ ಅವರ ಒಂದು ಪಾಕಿಸ್ತಾನ್ಗೆ ಹೋಗ್ತಾರೆ, ನಮ್ಮ ಭಾರತೀಯರು ನಮ್ಮ ಒಂದು ಗಡಿ ಭಾಗಕ್ಕೆ ಬರ್ತಾರೆ. ಇದನ್ನು ಕಂಡಂತಹ ಈ ಪಾಕಿಸ್ತಾನದ ಸೈನಿಕರು ಕುರಿಗಾಹಿಗಳ ರೀತಿಯಲ್ಲಿ ಒಂದು ಟ್ರಾವೆಲ್ ಬಂದಿರತಕ್ಕಂಥ ಒಂದು ರೀತಿಯಲ್ಲಿ ಬಂದು ನಮ್ಮ ಹಿಮಾಲಯದ ಪರ್ವತದ ಬೆಟ್ಟಗಳನ್ನ ಮೇಲೆ ಹತ್ತಿ ಕೂರ್ತಾರೆ. ಇದನ್ನು ಕಂಡಂತಹ ಕುರಿಗಾಹಿಗಳು ನಮ್ಮ ಸೈನ್ಯಕ್ಕೆ ಈ ಒಂದು ವಿಷಯನ ಮುಟ್ಟಿಸ್ತಾರೆ. ಇಲ್ಲಿ ಯಾರೋ ನಮಗೆ ಅನುಮಾನಾಸ್ಪದವಾಗಿ ಕಾಣ್ತಿದ್ದಾರೆ ಅಂತೇಳಿ ವಿಷಯ ತಿಳಿಸಿದಾಗ ನಮ್ಮ ಭಾರತೀಯ ಸೈನ್ಯದಿಂದ ಒಂದು 5 ಜನ ಸೈನಿಕರನ್ನ ಕಳಿಸ್ಕೊಡ್ತಾರೆ. ಆ 5 ಜನ ಸೈನಿಕರಲ್ಲಿ ಹೋಗಿ ನೋಡೋ ಅಷ್ಟೊತ್ತಿಗೆ ಈ ಪಾಕಿಸ್ತಾನದ ಕುನ್ನಿ ಸೈನಿಕರು ನಮ್ಮ ಭಾರತೀಯ 5 ಜನ ಸೈನಿಕರನ್ನ ಚಿತ್ರ ಹಿಂಸೆ ಕೊಟ್ಟು ಅವನ್ನ ಕೊಲ್ತಾರೆ. ಇದನ್ನು ಕಂಡಂತಹ ನಮ್ಮ ಭಾರತೀಯ ಸೈನ್ಯ ತೀರ್ಮಾನ ಮಾಡಿ ಇಡೀ ನಮ್ಮ ಸೈನ್ಯವನ್ನು ಅಲ್ಲಿ ಇಳಿಸ್ತಾರೆ. ಆ ಒಂದು ಪಾಕಿಸ್ತಾನದ ಸೈನಿಕರು ಏನು ಅಕ್ರಮವಾಗಿ ಹಿಮಾಲಯದ ಪರ್ವತ ಮೇಲೆ ಕೂತು ನಮ್ಮ ಮೇಲೆ ಏನೊಂದು ದೌರ್ಜನ್ಯ ಮಾಡಬೇಕು, ನಮ್ಮ ಮೇಲೆ ಯುದ್ಧ ಮಾಡಬೇಕು ಅಂತಿರ್ತಾರೆ. ಆ ಒಂದು ಜಾಗಕ್ಕೆ ನಮ್ಮ ಸೈನಿಕರನ್ನ ಕಳಿಸಿದಾಗ ಆಗ ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ 527 ಜನ ಸೈನಿಕರು, ನಮ್ಮ ಸೈನಿಕರು ಪ್ರಾಣ ತ್ಯಾಗ ಮಾಡ್ತಾರೆ. ಯಾರಿಗೋಸ್ಕರ? ನಮಗೋಸ್ಕರ. ಆ 527 ಸೈನಿಕರು ಯಾರು ಪ್ರಾಣ ತ್ಯಾಗ ಮಾಡಿದ್ರು ಅವರೆಲ್ಲರೂ ನಿಮ್ಗೆ ಯಾರಿಗಾದ್ರು ಅಪ್ಪ, ದೊಡ್ಡಪ್ಪ, ಚಿಕ್ಕಪ್ಪ, ಮಾವ ಆಗಿದ್ದಾರಾ? ಯಾರಿಗೂ ಇಲ್ಲ. ಯಾರಿಗೋಸ್ಕರ ಅವರು ಪ್ರಾಣ ತ್ಯಾಗ ಮಾಡಿದ್ರು? ನಮಗೋಸ್ಕರ, ನಮ್ಮ ಭಾರತೀಯರಿಗೋಸ್ಕರ. ನಾವೆಲ್ಲರೂ ಇದನ್ನು
ಈ ಥರ ಒಂದು ನಾವೆಲ್ಲ ಕೂತಿದ್ದೀವಿ, ಈ ಥರ ನಾನೊಂದು ಮೈಕ್ ಇಟ್ಕೊಂಡು ಮಾತಾಡ್ತಿದ್ದೀನಿ ಅಂತಂದರೆ ಇದಕ್ಕೆ ಕಾರಣಕರ್ತರು ನಮ್ಮ ಭಾರತೀಯ ಸೈನಿಕರು. ಮಕ್ಕಳೇ, ನಮಗೆ ಒಂದು ಪುನರ್ಜನ್ಮವನ್ನು ಪಡೆದು ನಮಗೆ ಜನ್ಮ ಕೊಡೋದು ಏಕೈಕ ವ್ಯಕ್ತಿ ತಾಯಿ. ನಮ್ಮ ತಾಯಿ ನಮಗೆಲ್ಲರಿಗೂ ಜನ್ಮ ಕೊಡಬೇಕಾದ್ರೆ ಅವರು ಸತ್ತು ಮತ್ತೆ ಬದುಕಿ ಬರ್ತಾರೆ. ಅದಾದ ನಂತರ ನಮಗೆ ಪ್ರಾಣ ಭಿಕ್ಷೆ ಕೊಟ್ಟು ನಾವು ಈ ರೀತಿಯಲ್ಲಿ ಓಡಾಡಿಕೊಂಡು ಎಜುಕೇಷನ್ ಮಾಡಿಕೊಂಡು ನಾವು ಸಂಪಾದನೆ ಮಾಡಿಕೊಂಡು ಇರಬೇಕು ಅಂತಂದರೆ ಇದಕ್ಕೆಲ್ಲ ಕಾರಣಕರ್ತರು ಯಾರು? ನಮ್ಮ ಸೈನಿಕರು, ನಮ್ಮ ಭಾರತೀಯ ಸೈನಿಕರು. ಈ ದಿನ ನಮ್ಮ ಮುಲ್ಬಾಲ್ ತಾಲೂಕಿನ ನಿವೃತ್ತ ಯೋಧರು ಏನಿದ್ದಾರೆ, ಪ್ಯಾರಾಮಿಲಿಟ್ರಿ, ಇವರ ಒಂದು ವಿಶೇಷತೆ ಒಂದು ನಿಮಿಷದಲ್ಲಿ ಹೇಳ್ತೀನಿ. ಇಲ್ಲಿ ಇರ್ತಕ್ಕಂಥ ಸೈನಿಕರು ಪ್ಯಾರಾಮಿಲಿಟ್ರಿ ಸೈನಿಕರು. ಇದರಲ್ಲಿ ಒಂದು 2-3 ವಿಧ ಬರುತ್ತೆ, ಸೈನಿಕರು, ಪ್ಯಾರಾಮಿಲಿಟ್ರಿ ಸೈನಿಕರು ಅಂತ. ಪ್ಯಾರಾಮಿಲಿಟ್ರಿ ಸೈನಿಕರು ಅಂತಂದರೆ ಇವರೆಲ್ಲರೂ ಸಹ ಗಡಿ ಭಾಗದಲ್ಲಿ ನಿಂತು ನಮಗೋಸ್ಕರ ಕಾವಲು ಕಾದಂಥವರಲ್ಲ. ಪಾಕಿಸ್ತಾನದ, ಚೈನಾದ ಸೈನಿಕರಿಂದ, ಅವರ ಉಗ್ರವಾದಿಗಳಿಂದ ಬರುವಂಥ ಗುಂಡನ್ನ ಮೊಟ್ಟ ಮೊದಲ ಬಾರಿಗೆ ಎದುರಿಸುವಂಥ ಸೈನಿಕ ಯಾರಾದರೂ ಇದ್ದರೆ ಅವರು ನಮ್ಮ ಪ್ಯಾರಾಮಿಲಿಟ್ರಿ ಸೈನಿಕರು. ಇವರು ಆ ಒಂದು ಗುಂಡನ್ನು ತಿಂದು ಇವರೇನಾದರೂ ಆಕಸ್ಮಿಕವಾಗಿ ಪ್ರಾಣ ಕಳ್ಕೊಂಡ್ರೆ ಮತ್ತೆ ಬರುವಂಥದ್ದು ಸೈನಿಕರು. ಸೊ ಹಾಗಾಗಿ ನಮ್ಮ ಪ್ಯಾರಾಮಿಲಿಟ್ರಿ ಸೈನಿಕರು ಈ ದಿನ ನಮ್ಮ ಕೈಯಿಂದ ನಾವು ಅವ್ರಿಗೆ ಒಂದು ಸನ್ಮಾನನ ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೀವಿ. ನಾವೆಲ್ಲರೂ ಸಹ ಒಳ್ಳೆಯ ಹೃದಯದಿಂದ ಅವ್ರಿಗೆ ನಾವು ಸನ್ಮಾನ ಮಾಡಿ ಅವರು ಇದೇ ರೀತಿಯಲ್ಲಿ ನಮ್ಮ ಜೊತೆ ಇದ್ದು ಇನ್ನೂ ಅತಿ ಹೆಚ್ಚಿಗೆ ಇರುವಂಥ ಸೈನಿಕರು ಪ್ರತಿಯೊಬ್ಬರೂ ಸಹ ಇದೇ ರೀತಿಯಲ್ಲಿ ದೇಶ ಸೇವೆಯನ್ನು ಮಾಡಬೇಕು. ನಮ್ಮ ಮಕ್ಕಳು ಪ್ರತಿಯೊಬ್ಬರೂ ನಾವು ಇಂಜಿನಿಯರ್ ಆಗ್ತೀವಿ, IAS ಆಗ್ತೀವಿ, IPS ಆಗ್ತೀವಿ, ಸಂತೋಷ. ಸೈನಿಕರು ಆಗಬೇಕು, ರೈತರು ಆಗಬೇಕು ಅಂತ ಹೇಳ್ತಾ ನಾನು ಒಂದು 4 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತಾ.